ಹುಗ್ಗಿ ವೆಲ್ನೆಸ್ ಸ್ಪಾ ಹೆಸರಿನಲ್ಲಿ ಅಕ್ರಮದ ಶಂಕೆ. ಮಸಾಜ್ ಸೆಂಟರ್ ಒಳಗೆ ನಡೆಯುತ್ತಿರುವುದೇನೋ? ಪಿಟಿವಿ ನ್ಯೂಸ್ ಕನ್ನಡ ಸ್ಟಿಂಗ್ ನಲ್ಲಿ ಬೆಚ್ಚಿ ಬೀಳಿಸುವ ಪ್ರಶ್ನೆಗಳು. ವೆಲ್ನೆಸ್ ಸೆಂಟರ್ಗಳಲ್ಲಿ ನಿಯಮಗಳ ಉಲ್ಲಂಘನೆಯ ಆರೋಪ. ಲೈಸೆನ್ಸ್ ಇಲ್ಲದೆ ನಡೆಯುತ್ತಿದೆಯಾ ಸ್ಪಾ ವ್ಯವಹಾರ? ಸ್ಪಾ ಕೇಂದ್ರಗಳಲ್ಲಿ ಅಕ್ರಮದ ವಾಸನೆ. ಹೊರಗೆ ವೆಲ್ನೆಸ್, ಒಳಗೆ ಬೇರೆ ವ್ಯವಹಾರವೇ? ನಿಯಮಗಳನ್ನೇ ಗಾಳಿಗೆ ತೂರಿದ ಸ್ಪಾ ಕೇಂದ್ರಗಳ ಈ ದಂಧೆಯಿಂದ ಇರುವ ಮುಖವಾಡ ಆದರೂ ಯಾರು? ಸ್ಪಾ ಹೆಸರಿನಲ್ಲಿ ನಡೆಯುತ್ತಿರುವುದು ವೆಲ್ನೆಸ್ ಸೇವೆಯ ಅಥವಾ ಅಕ್ರಮ ಜಾಲವ? ಮಸಾಜ್ ಜೊತೆ ಹೆಚ್ಚುವರಿ ಸೇವೆಯ ಆಫರ್ ಮಾಡುತ್ತಿರುವವರು ಯಾರು? ಸ್ಟಿಂಗ್ ಆಪರೇಷನ್ ನಲ್ಲಿ ಸೆರೆಯಾದ ಮಾತುಕತೆಗಳು ಏನ್ ಹೇಳುತ್ತಿವೆ? ಏನಕ್ಕೆ ಹ್ಯಾಂಡ್ ಜೊತೆ ತಗೊಂಡ್ರೆ ಡಾಕ್ಟರ್ಸ್ ಬಿಡು ನಾರ್ಮಲ್ ಹ್ಯಾಂಡ್ ಟಚಿಂಗ್ ತಗೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಟಾಪ್ಲೆಸಲ್ಲಿ ತಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೆ ನಿಮಗೆ ಹೇಳ್ತಾ ಸ್ಪಾ ಹೆಸರಿನಲ್ಲಿ ಕಾನೂನು ಉಲ್ಲಂಘನೆ ನಡೆಯುತ್ತಿದೆಯೇ? ಗ್ರಾಹಕರಿಗೆ ಅನೈತಿಕ ಸೇವೆಗಳ ಆಫರ್ ನೀಡಲಾಗುತ್ತಿದೆಯೇ? ಇಂತಹ ಚಟುವಟಿಕೆಗಳ ಮೇಲೆ ಸಂಬಂಧಿತ ಇಲಾಖೆಗಳು ಕ್ರಮ ಕೈಗೊಳ್ಳುತ್ತಿವೆಯೇ? ಕಾನೂನುಬದ್ಧ ಸ್ಪಾಗಳಿಗೂ ಇದರಿಂದ ಕೆಟ್ಟ ಹೆಸರು ಬರುತ್ತಿದೆಯೇ? ವೆಲ್ನೆಸ್ ಉದ್ಯಮದ ವಿಶ್ವಾಸಕ್ಕೆ ಧಕ್ಕೆ ತರುತ್ತಿದೆಯೇ ಕೆಲವು ಸ್ಪಾಗಳು? ಸ್ಟಿಂಗ್ ನಲ್ಲಿ ಬಹಿರಂಗವಾದ ಆರೋಪಗಳ ಬಗ್ಗೆ ಸಂಬಂಧಿತವರ ಸ್ಪಷ್ಟನೆ ಏನು? ಈ ರೀತಿಯ ಆರೋಪಗಳ ಸತ್ಯಾಸತ್ಯತೆಯ ಕುರಿತು ತನಿಖೆ ನಡೆಯುತ್ತಿದೆಯೇ?